ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮೆಹಂದಿ ಲುಕ್ ಹೇಗಿತ್ತು, ಯಾವ ತರ ರೆಡಿ ಆಗಿದ್ದೆ, ಯಾವ ತರ ಹೇರ್ ಸ್ಟೈಲ್ ಇತ್ತು, ಯಾವ ಜ್ಯುವೆಲರಿ ಹಾಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಹೇರ್ ಸ್ಟೈಲ್ ಬಂದು ನಮ್ಮ ಮೇಕಪ್ ಲೇಡಿ ಮಾಡಿದ್ದು. ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅದು ರೋಸಸ್ ಡಿಸೈನ್ ಅಲ್ಲಿ ಹೇರ್ ಸ್ಟೈಲ್ ಮಾಡಿ ಅದಕ್ಕೆ ಮಣಿ ಎಲ್ಲ ಹಾಕಿ ತುಂಬಾನೇ ಅದ್ಭುತವಾಗಿ ಕಾಣಿಸೋ ರೀತಿ ಮಾಡಿದ್ರು. ಅದಾದ್ಮೇಲೆ ನನ್ನ ಜ್ಯುವೆಲರೀಸ್ ಬಂದು ಬ್ಲ್ಯಾಕ್ ವಿತ್ ಗೋಲ್ಡ್ ಮೆಟಲ್ ಅಲ್ಲಿ ತಯಾರಿಸಿದ ಜ್ಯುವೆಲರಿ. ಅದನ್ನ ನಾನು ನನ್ನ ಮೆಹಂದಿ ದಿನ ಹಾಕೋಬೇಕು ಅಂತ ನಾನೇ ಸರ್ಚ್ ಮಾಡಿ ಶಾಪಿಂಗ್ ಮಾಡ್ಕೊಂಡು ತಗೊಂಡ್ ಬಂದಿದ್ದು ಮಲ್ಲೇಶ್ವರಂ ಇಂದ. ಅದಾದ್ಮೇಲೆ ಬೈತಲೆ ಬಟ್ಟು ಮೇಕಪ್ ಮ್ಯಾನೆ ತಂದು ಕೊಟ್ಟಿದ್ರು. ಅದು ಪರ್ಫೆಕ್ಟ್ ಆಗಿ ಅದಕ್ಕೆ ಸೂಟ್ ಆಗ್ತಾ ಇತ್ತು. ನಂತರ ನನ್ನ ಸ್ಯಾರಿ ಬಂದು ಫ್ಲವರ್ ಡಿಸೈನ್ ನೆಟ್ಟೆಡ್ ಸ್ಯಾರಿ. ಇದನ್ನು ಕೂಡ ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಸರ್ಚ್ ಮಾಡಿದೆ, ಅಲ್ಲಿ ಸಿಕ್ಕಿಲ್ಲ. ಅದಾದ್ಮೇಲೆ ದಾಸರಳ್ಳಿಯಲ್ಲಿ ಒಂದು ಬೊಟೆಕ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆ ಪರ್ಚೇಸ್ ಮಾಡ್ಬೇಕಾದ್ರೆ ನನಗೆ ಎಷ್ಟು ಮೀಟರ್ ಬೇಕೋ ಅಷ್ಟು ಮೀಟರ್ನ ಕಟ್ ಮಾಡಿಸ್ಕೊಂಡು ಬ್ಲೌಸ್ ಕೂಡ ಅವ್ರ ಹತ್ರನೇ ಡಿಸೈನ್ ಮಾಡಿಸಿದ್ದು. ಅವರು ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಮತ್ತೆ ಮೇಕಪ್ ಬಗ್ಗೆ ಹೇಳೋದಾದ್ರೆ ಮಿಸ್ಟರ್ ಶ್ರೀನಿವಾಸ್ ಅನ್ನೋರು ಮಾಡಿದ್ದು. ಅವರು ಸೀರಿಯಲ್ಸ್ ಮತ್ತೆ ಸಿನಿಮಾಗಳಿಗೆಲ್ಲ ಮಾಡ್ಕೊಡ್ತಾರೆ. ಅವರನ್ನ ಮೀಟ್ ಮಾಡಿ ಅವರೇ ಬೇಕು ಅಂತ ಕರೆಸಿ ನಾವು ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಂಡಿದ್ದು. ಮತ್ತೆ ಬ್ಯಾಂಗಲ್ಸ್ ಕೂಡ ಯೆಲ್ಲೋ ಕಲರ್ ಕಾಂಬಿನೇಷನ್ ಬೇಕು ಅಂತ ನಾನು ಅದನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ನನ್ನ ಲುಕ್ ಈ ರೀತಿ ಕಾಣಿಸ್ತಾ ಇತ್ತು. ನನ್ನ ಲುಕ್ ಹೇಗಿತ್ತು, ನಿಮಗೆ ಇಷ್ಟ ಆಯ್ತಾ ಅಂತ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಅದಾದ್ಮೇಲೆ ಮೆಹಂದಿ ಹಾಕ್ತಾ ಇದ್ರು. ಮೆಹಂದಿಯಲ್ಲಿ ರಾಜಾ ರಾಣಿ ಡಿಸೈನ್ ನ ಹಾಕೋದಿಕ್ಕೆ ಹೇಳಿದ್ದೆ. ಅದೇ ರೀತಿ ಅವರು ಕೂಡ ತುಂಬಾನೇ ಪೇಶನ್ಸ್ ಅಂದ್ರೆ ಎಷ್ಟು ಇರುತ್ತೆ ಅಂತ ಅಂದ್ರೆ ಅವರಿಗೆ ಅವ್ರ ಹತ್ರ ಕಲ್ತ್ಕೋಬೇಕು. ಅಷ್ಟು ಪೇಶನ್ಸ್ ಇಂದ ನಿಧಾನವಾಗಿ ಹಾಕ್ತಾ ಇದ್ರು. ತುಂಬಾನೇ ಚೆನ್ನಾಗಿ ಮೂಡ್ ಬಂದಿತ್ತು ಮೆಹಂದಿ ಕೂಡ. ಇವರನ್ನ ಕೂಡ ನಾನು ವಿಜಯನಗರದಿಂದ ಕರೆಸಿದ್ದು. ಇವರು ಆರ್ಟಿಸ್ಟ್, ಅಂದ್ರೆ ಮೆಹಂದಿ ಆರ್ಟಿಸ್ಟೇ ಆಗಿರ್ತಾರಲ್ಲ, ಅವ್ರ ಕಡೆಯಿಂದ ನಾವು ಕರ್ಸ್ಕೊಂಡಿದ್ದು. ಇವರು ಕೂಡ ಸಂಜೆ 7 o'clock ಬಂದು ನೈಟ್ 11:45 ತನಕನೂ ಹಾಕಿದ್ರೆ ನಮ್ಮ ರಿಲೇಷನ್ಸ್ ಗೆ ನಮಗೆ ಎಲ್ಲ ಸೇರಿ ಹಾಕಿದ್ದು. ಅವರಿಬ್ಬರಿಗಂತೂ ಒಂದು ದೊಡ್ಡ ಥ್ಯಾಂಕ್ಸ್. ನನ್ನ ಮೆಹಂದಿ ಲುಕ್ ಈ ತರ ಕಾಣಿಸ್ತಾ ಇತ್ತು ನೋಡಿ. ಇದು ರಾಜಂದು ಡಿಸೈನು ಕಂಪ್ಲೀಟ್ ಆಯ್ತು. ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ನಂತರ ಹಾಗೆ ಇನ್ನೂ ಒಂದು ಕೈಗೆ ರಾಣಿ ಡಿಸೈನ್ದು ಮೆಹಂದಿ ಹಾಕಿದ್ರು. ಅದಾದ ನಂತರ ನನಗೆ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡಿಕೊಟ್ರು. ಡಿಸೈನ್ ಆಗಿ ಕೂರಿಸಿ ಪೋಸಸ್ ಎಲ್ಲ ಹೇಳಿಕೊಟ್ಟು ನನ್ನ ಫೋಟೋಸ್ ನ ತೆಗೆದುಕೊಟ್ರು. ಫೋಟೋಸ್ ಎಲ್ಲ ಅದ್ಭುತವಾಗಿ ಬಂದಿತ್ತು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂತರ ಕಾಲಿಗೆ ಕೂಡ ಮೆಹಂದಿನ ಹಾಕಿದ್ರು. ಕಾಲಿಗೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅವರು ಕಾಲೆಲ್ಲ ಮುಟ್ಬೇಕಾದ್ರೆ ನಮ್ಗೆ ಒಂದ್ ಸ್ವಲ್ಪ ಇರಸು ಮುರಸು ಆಗುತ್ತೆ. ಬಟ್ ಅವ್ರು ಅದು ಪ್ರೊಫೆಷನಲ್ ಅಂತ ಅಂದು ಚೇರ್ ಮೇಲೆ ಕಾಲಿಟ್ಟು ಮತ್ತೆ ಅವ್ರು ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ಅವ್ರ ತೊಡೆ ಮೇಲೆಲ್ಲ ಕಾಲಿಡ್ಸ್ಕೊಂತ ಇದ್ರು. ಪಾಪ ಅವ್ರನ್ನ ಸಣ್ಣ ಮಾಡ್ಕೊಂಡು ಅವ್ರ ಕೈಲಿ ಮೆಹಂದಿ ಹಾಕ್ಸ್ಕೊಂಡ್ವಿ. ನಂತರ ಫ್ಲವರ್ಸ್ ಎಲ್ಲ ಇಟ್ಟು ನಮ್ಮ ಕಾಲ್ಗಳದ್ದು ಕೂಡ ಫೋಟೋ ಶೂಟ್ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲಾ ಫೋಟೋಸ್ ತುಂಬಾನೇ ಪ್ರೆಟ್ಟಿಯಾಗಿ ಕಾಣಿಸ್ತಾ ಇತ್ತು. ಮತ್ತೆ ಪರ್ಫೆಕ್ಟ್ ಆಗಿ ಮೆಹಂದಿ ಲುಕ್ಕಿಗೆ ಯಾವ ರೀತಿ ಬೇಕೋ ಅದೇ ರೀತಿ ರೆಡಿ ಆಗಿದೆ ಅಂತ ಎಲ್ಲರೂ ಕೂಡ ಕಾಂಪ್ಲಿಮೆಂಟ್ ಕೊಟ್ರು. ನನ್ನ ಮೆಹಂದಿ ಲುಕ್ ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.